ಶ್ರೀ ಗುರುದೇವ್. ವೃಷಭ ರಾಶಿಯವರಿಗೆ 2026ರಲ್ಲಿ ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೂ ಈ ವರ್ಷ ನಿಮ್ಮ ಕುಟುಂಬದ ಸುಖ ಮತ್ತು ತಾಯಿಯ ಆರೋಗ್ಯಕ್ಕೆ ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮತ್ತು ದಾಂಪತ್ಯ ಜೀವನದಲ್ಲಿ ಈ ವರ್ಷ ಸ್ಥಿರತೆ ಮತ್ತು ಯಶಸ್ಸು ದೊರೆಯುವ ರಹಸ್ಯವೇನು, ಜೊತೆಗೆ ಗುರು ಮತ್ತು ಶನಿಯ ಸಂಪೂರ್ಣ ಕೃಪೆಯಿಂದ 2026ರಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ನೀವು ಮಾಡಲೇಬೇಕಾದ ಶಾಸ್ತ್ರೋಕ್ತ ಪರಿಹಾರಗಳು ಯಾವುದು, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ಅಲ್ಲೂ ಕೂಡ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ವೃಷಭ ರಾಶಿಯವರಿಗೆ ಗುರು ನಿಮ್ಮ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಆರ್ಥಿಕ ಸ್ಥಿತಿ ಮತ್ತು ಕುಟುಂಬದ ವಿಚಾರದಲ್ಲಿ ತುಂಬಾ ಅನುಕೂಲಗಳು ಉಂಟಾಗುತ್ತದೆ. ಈ ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ. ನೀವು ಉತ್ತಮ ಹಣಕಾಸು ಹೂಡಿಕೆಗಳನ್ನ ಮಾಡುತ್ತೀರಿ. ಮಾತುಕತೆಯಲ್ಲಿ ಸ್ಪಷ್ಟತೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನು ಕುಟುಂಬದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ಜೊತೆಗೆ ಗುರು ಜೂನ್ ತಿಂಗಳಿನ ನಂತರ 3ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಪರಾಕ್ರಮ, ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಸಣ್ಣ ಪ್ರಯಾಣ, ಮಾಧ್ಯಮ ಮತ್ತು ಬರಹಗಾರಿಕೆ ಉತ್ತಮವಾದಂಥ ಸಮಯ ಇದೆ. ಸಹೋದರರೊಂದಿಗೆ ಉತ್ತಮ ಸಂಬಂಧವಿರುತ್ತೆ ಮತ್ತೆ ಒಂದು ಒಳ್ಳೆಯ ಹೊಂದಾಣಿಕೆ ಅನ್ನುವಂಥದ್ದು ಈ ವರ್ಷದಲ್ಲಿ ಕಂಡುಬರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣಗಳನ್ನ ನೀವು ನೋಡುತ್ತೀರಿ. ಹೊಸ ಕೋರ್ಸ್ಗಳನ್ನ ಕಲಿಯಲು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡೆಯಲು ಈ ವರ್ಷ ತುಂಬಾ ಅನುಕೂಲಕರವಾಗಿದೆ. ಇನ್ನು ಗುರು ನವೆಂಬರ್ ತಿಂಗಳಿನ ನಂತರ 4ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ವರ್ಷ ಅಂತ್ಯದಲ್ಲಿ ಮನೆಯಲ್ಲಿ ಸುಖ ಶಾಂತಿ ಇರುತ್ತೆ ಮತ್ತು ಆಸ್ತಿ ವಿಚಾರದಲ್ಲಿ ಶುಭ ಫಲಗಳನ್ನ ಕಂಡುಕೊಳ್ಳುತ್ತೀರಿ. ಯಾವ ರೀತಿ ಅಂದರೆ, ಆಸ್ತಿ ವಿಚಾರದಲ್ಲಿ ಎಷ್ಟೋ ದಿನಗಳಿಂದ ಇದ್ದಂತ ಕಲಹ, ತೊಂದರೆ ಮತ್ತೆ ಕೋರ್ಟ್ ಕೇಸು ನಡೆಯುತ್ತಿದ್ದರೆ, ಜೊತೆಗೆ ಅಣ್ಣ ತಮ್ಮಂದಿರಲ್ಲಿ ಕಲಹಗಳು ಏನಾದರೂ ಇದ್ದರೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಇಷ್ಟಾರ್ಥ ಈಡೇರುತ್ತವೆ. ನಿಮ್ಮ ಆಸ್ತಿ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗುತ್ತದೆ. ಯಾವುದೇ ತೊಂದರೆಗಳು ಇಲ್ಲದೆ ಎಲ್ಲ ಸುಲಭವಾಗಿ ನೀವು ಅಂದುಕೊಂಡ ಹಾಗೆ ನೆರವೇರುತ್ತದೆ. ಮತ್ತು ನಿಮ್ಮ ಒಂದು ಜೀವನದಲ್ಲಿ ಈ ವರ್ಷ ಶನಿ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಆರ್ಥಿಕ ಗಳಿಕೆ ಸ್ಥಿರವಾಗಿರುತ್ತದೆ ಮತ್ತು ಹೆಚ್ಚಳವಾಗುತ್ತದೆ. ನೀವು ಹಿಂದಿನ ವರ್ಷಗಳಲ್ಲಿ ಮಾಡಿದ ಶ್ರಮಕ್ಕೆ ಈ ವರ್ಷ ದೊಡ್ಡ ಮಟ್ಟದ ಪ್ರತಿಫಲ ಸಿಗಲಿದೆ. ನಿಮ್ಮ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ಈಡೇರುತ್ತವೆ. ಸಾಮಾಜಿಕ ವಲಯ ಮತ್ತು ಹಿರಿಯ ಸಹೋದರರಿಂದ ಲಾಭ ಸಿಗಲಿದೆ. ಇನ್ನು ವೃತ್ತಿ ಜೀವನದಲ್ಲಿ ಸುವರ್ಣ ಅವಕಾಶದ ವರ್ಷ ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳು ಈ ಒಂದು ನಿಮ್ಮ ಸಮಯದಲ್ಲಿ ನಿಮ್ಮ ಕನಸು ನನಸಾಗುವ ಸಾಧ್ಯತೆಗಳಿದೆ. ಹೊಸ ಉನ್ನತ ಸ್ಥಾನ, ಬಡ್ತಿ ಅಥವಾ ದೊಡ್ಡ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಪಾಲುದಾರಿಕೆ ವ್ಯವಹಾರಗಳು ಸ್ಥಿರ ಲಾಭ ನೀಡುತ್ತವೆ ಮತ್ತೆ ಆರ್ಥಿಕವಾಗಿ ತುಂಬಾ ಅನುಕೂಲವಿದೆ. ನಿಮ್ಮ ಉಳಿತಾಯ ಗಣನೀಯವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವಿಚಾರದಲ್ಲಿ ಲಾಭ ಸಿಗುವ ಸಾಧ್ಯತೆಗಳು ಇದೆ. ಇನ್ನು ವಿವೇಚನಾಯುಕ್ತ ಹೂಡಿಕೆಗಳನ್ನ ಮಾಡಿದರೆ ದೀರ್ಘಕಾಲೀನ ಲಾಭ ಸಿಗುವ ಸಾಧ್ಯತೆಗಳು ಇದೆ. ನೀವು ಎಷ್ಟು ಕಾಯುತ್ತೀರೋ ಅಷ್ಟು ನಿಮಗೆ ತಕ್ಕ ಫಲ ಸಿಗುತ್ತದೆ. ಮತ್ತು ತಾಳ್ಮೆ, ಸಹನೆಯಿಂದ ನೀವು ಈ ಒಂದು ವ್ಯವಹಾರಗಳನ್ನ ಮಾಡಬೇಕು. ಇನ್ನು ರಾಹು 10ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಅನಿರೀಕ್ಷಿತ ಪ್ರಗತಿ ಮತ್ತು ದಿಢೀರಂತ ಉನ್ನತ ಸ್ಥಾನವನ್ನು ಪಡೆಯುತ್ತೀರಿ. ವಿದೇಶಿ ಸಂಪರ್ಕಗಳಿಂದ ಅಥವಾ ತಂತ್ರಜ್ಞಾನ ಆಧಾರಿತ ಕೆಲಸಗಳಿಂದ ಲಾಭ ಸಿಗುವ ಸಾಧ್ಯತೆಗಳು ಇದೆ. ಕೆಲಸದಲ್ಲಿ ವಿಭಿನ್ನ ಮತ್ತು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಮತ್ತೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ವಿಶ್ರಾಂತಿಗೆ ತೊಂದರೆಗಳು ಉಂಟಾಗುತ್ತದೆ. ಸಾಧ್ಯವಾದಷ್ಟು ನಿದ್ರೆಗೆ ಮತ್ತು ಆಹಾರದ ಶಿಸ್ತಿಗೆ ಆದ್ಯತೆ ನೀಡಿ. ಸ್ವಲ್ಪ ಆರೋಗ್ಯ ಈ ವರ್ಷ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ನೀವೆಷ್ಟು ಒಳ್ಳೆಯ ಪದಾರ್ಥಗಳು ಅಥವಾ ವ್ಯಾಯಾಮ ಮತ್ತು ನಿಮ್ಮ ಆರೋಗ್ಯದ ಕಡೆ ನೀವೆಷ್ಟು ಗಮನ ಕೊಡುತ್ತೀರೋ ಅಷ್ಟೇ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ನಿಮ್ಮ ಒಂದು ಜೀವನದಲ್ಲಿ ಇನ್ನಷ್ಟು ಉನ್ನತವಾದಂಥ ಅನುಕೂಲತೆಗಳು ಮತ್ತು ಅಭಿವೃದ್ಧಿಗಳನ್ನ ನೀವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೇತು 4ನೇ ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಕಡಿಮೆಯಾಗಬಹುದು. ತಾಯಿಯ ಆರೋಗ್ಯಕ್ಕೆ ವಿಶೇಷ ಕಾಳಜಿ ವಹಿಸಬೇಕು. ಇದು ನಿಮಗೆ ತುಂಬಾ ಈ ಒಂದು ವರ್ಷದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಒಂದು ತೊಂದರೆ ಬಂದರೂ ಕೂಡ ತಕ್ಷಣ ಪಕ್ಕದಲ್ಲಿರುವಂತ ವೈದ್ಯರ ಬಳಿ ಹೋಗಿ
ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದರಿಂದ ತಾಯಿಯ ಆರೋಗ್ಯವು ಚೆನ್ನಾಗಿರುತ್ತೆ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹಳೆಯ ಗೊಂದಲಗಳು ಎದುರಾಗಬಹುದು. ಮತ್ತೆ ತಾಯಿಯ ಆರೋಗ್ಯ ಅಥವಾ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಇದರ ಬಗ್ಗೆ ನೀವು ಹೆಚ್ಚು ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಇನ್ನು ಪ್ರೇಮ ಸಂಬಂಧಗಳು ಮತ್ತು ದಾಂಪತ್ಯ ಜೀವನವು ಸ್ಥಿರವಾಗಿ ಸಂತೋಷದಿಂದ ಕೂಡಿರುತ್ತೆ. ಇನ್ನು ಶುಕ್ರ 2ನೇ ಮನೆ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕದ ವಿಚಾರದಲ್ಲಿ ವಿಪರೀತ ಲಾಭ ಮತ್ತು ಐಷಾರಾಮಿ ಜೀವನವನ್ನ ನೋಡುತ್ತೀರಿ. ನಿಮ್ಮ ಕಲೆ ಮತ್ತು ಸೌಂದರ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಒಂದು ಉತ್ತಮವಾದಂಥ ಒಂದು ಯೋಗ ಈ ವರ್ಷದಲ್ಲಿ ನೀವು ನೋಡಬಹುದು. ಒಂದು ಆರ್ಥಿಕದ ಒಂದು ಜೀವನ ಮತ್ತೆ ವ್ಯವಹಾರ ವ್ಯಾಪಾರದಲ್ಲಿರುವಂಥವರಿಗೆ ಉತ್ತಮ ಲಾಭ ಇದೆ. ಭಯಪಡುವಂತ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ತುಂಬಾ ಅನುಕೂಲತೆಗಳು ಉಂಟಾಗಲಿದೆ. ನಿಮ್ಮ ಒಂದು ಜೀವನದಲ್ಲಿ ನೀವು ಆಸೆ ತಕ್ಕಂಗೆ ಈ ವರ್ಷದಲ್ಲಿ ನೀವು ಸಂಪಾದನೆಯನ್ನ ಮಾಡಬಹುದು. ಇನ್ನು ವೀಕ್ಷಕರೇ, ಇದಿಷ್ಟು ವೃಷಭ ರಾಶಿಯವರ ವರ್ಷ ಭವಿಷ್ಯ ಆಗಿರುತ್ತೆ. ಈ ವರ್ಷ ವೃಷಭ ರಾಶಿಯವರು ನಿಮ್ಮ ತಾಳ್ಮೆ ಮತ್ತು ಸ್ಥಿರತೆಗೆ ಈ ವರ್ಷ ಪೂರ್ಣ ಪ್ರಮಾಣದ ಯಶಸ್ಸು ಸಿಗುತ್ತದೆ. ಭಯಪಡುವ ಅಗತ್ಯವಿಲ್ಲ. ಬದಲಾವಣೆಗೆ ಸಿದ್ಧರಾಗಿ. ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ಇದೊಂದು ನಿಮಗೆ ಸುವರ್ಣ ಅವಕಾಶ. ನಿಮ್ಮ ಗುರಿಗಳನ್ನ ದೃಢವಾಗಿ ಹಿಡಿದುಕೊಂಡು ಮುನ್ನುಗ್ಗಿ. ಶುಭವಾಗಲಿ. ಇನ್ನು ವೀಕ್ಷಕರೇ, ನೀವು ಈ ವರ್ಷದಲ್ಲಿ ಮಾಡಬೇಕಾದ ಪರಿಹಾರಗಳು ತಿಳಿಸ್ತೇವೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನೋಡಿ, ವೃಷಭ ರಾಶಿಯವರು ಮಾಡಬೇಕಾದ ಪರಿಹಾರಗಳು ಏನೆಂದರೆ, ರಾಹುಕಾಲದಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಡಿ. ಪ್ರತಿ ಬುಧವಾರ ಗಣಪತಿಯನ್ನು ಆರಾಧನೆ ಮಾಡಿ 108 ಬಾರಿ ಅಥರ್ವ ಶೀರ್ಷ ಮಂತ್ರವನ್ನು ಜಪ ಮಾಡಿ. ಕೇತುವಿನ ಶಾಂತಿಗಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ. ಅಥವಾ ಪ್ರತಿ ಗುರುವಾರ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ಪಡೆಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.